ನನ್ನ ಹೆಸರು ಸಂಗೇಶ. ಅಲ್ಲ ಅಲ್ಲ ಅಲ್ಲ, ವೈದೇಶ ಅಂತ. ಸಂಗೇಶ ನಮ್ಮಮ್ಮ ಹೆಸರಿಟ್ಬಿಟ್ರು. ಆಕ್ಚುಲಿ ಮೊದ್ಲು ನಾನ್ ಪರಿಚಯ ಮಾಡ್ಕೊಂಡ್ ಕೊಡ್ಬೇಕಾಗಿದ್ದು ನಮ್ಮ ತಂದೆ ಹೆಸರು. ನಮ್ ತಂದೆ ಹೆಸರು ಸಂತೋಷ. ಏನಂತ? ಸಂತೋಷ. ಅವ್ರ ಅಪ್ಪನ ಹೆಸರು ಅಂದ್ರೆ ನಮ್ ತಾತನ ಹೆಸರು ದುಃಖೇಶ. ನಮ್ಮ ಮುತ್ತಾತನ ಹೆಸರು, ನಮ್ಮ ಮುತ್ತಾತನ ಹೆಸರು ಏನಪ್ಪಾ ಅಂದ್ರೆ ಸುಳ್ಳೇಶ. ಅವ್ರ ತಾತನ ಹೆಸರು ಅಂದ್ರೆ ಕೋಲ್ ತಾತನ ಹೆಸರು ಸುಳ್ಳೇಶ. ಈ ರೀತಿ ಹೆಸರಿಟ್ಕೊಂಡ್ ಬಂದ್ರು. ಆದ್ರೆ ನನ್ನ ಹೆಸರು ಮಾತ್ರ ಸಂಗೇಶ ಅಂತ ಇಟ್ಬಿಟ್ರು. ಆಕ್ಚುಲಿ ಸಂಗೇಶ ಅಂತಂದ್ರೆ ಏನ್ ಗೊತ್ತಾ ನಿಮ್ಗೆಲ್ರಿಗೂ? ಸಂಗ ಬುಲ್ಲ. ನೀವೆಲ್ಲ ಹಳ್ಳಿಲಿ ಇರ್ತೀರಲ್ಲ, ಅವರೆಲ್ಲ ಕೇಳಿರ್ತೀರಾ. ಸಂಗ ಬುಲ್ಲ ಅಂತಾರೆ. ಅಂದ್ರೆ ಈ ಹೆಂಗ್ಸ್ ಆಡ್ತಾರಲ್ಲ ಆ ರೀತಿ ನಡವಳಿ ಇರುತ್ತೆ, ಅವ್ರನ್ನ ಹಂಗಂತ ಕರೀತಾರಲ್ವಾ. ಆ ಹೆಸರಿಟ್ಬಿಟ್ರು ಎಲ್ಲ ನನ್ನ ಸಂಗ ಸಂಗ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡ್ಬಿಟ್ರು. ಅವಾಗ ನಾನೊಂದು ದಿಟ್ಟ ಮನಸ್ಸು ಮಾಡಿದೆ, ಒಳ್ಳೆ ಹೆಸರು ಇಟ್ಕೋಬೇಕಲ್ಲ. ಇನ್ನೊಂದ್ ಮರ್ತ್ಬಿಟ್ಟೆ. ನಮ್ ತಾಯಿ ನನ್ನ ಚೆನ್ನಾಗಿ ಓದಿಸ್ಬೇಕು, ಡಾಕ್ಟ್ರು ಮಾಡ್ಬೇಕು ಅಂತ ಇಷ್ಟಪಟ್ಟಿದ್ರು. ಡಾಕ್ಟ್ರು ಮಾಡ್ಸಿದ್ರು, ಆಯುರ್ವೇದಕ್ ಕಲ್ತೆ, ಅದ್ ಕಲ್ತೆ ಇದ್ ಕಲ್ತೆ, ಆಲೋಪತಿ ಎಲ್ಲಾ ಪತಿಗಳನ್ನು ಕಲ್ತ್ಬಿಟ್ಟೆ. ಆದ್ರೆ ಯಾವ್ದ್ರಲ್ಲೂ ನನಗೆ ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಹಾಗೆ ಈ ಭೂಮಿ ಮೇಲೆ ಏನೇನಿದೆ ವಿದ್ಯೆ ಎಲ್ಲನೂ ಕಲಿಯಕ್ ಶುರು ಮಾಡಿದೆ. ಅದು ಹೆಂಗೆ? ಎಲ್ಲ ಇಷ್ಟಿಷ್ಟೇ ಅರ್ಧ ಬರ್ಧ. ಅಲ್ಲೋಗೋದು ಇಲ್ಲಿ ಓಡ್ ಬರೋದು, ಅಲ್ಲೋಗೋದು ಇಲ್ಲಿ ಓಡ್ ಬರೋದು, ಹಿಂಗೆ ಮಾಡ್ತಾ ಬಂದೆ. ಆಮೇಲೆ ಯೋಚನೆ ಮಾಡ್ತಾ ಇದ್ದೀನಿ, ಏನಾದ್ರೂ ನನಗೆ ಸಿದ್ಧಿಸ್ಬಹುದಾ? ಆ ಭಗವಂತ ನನ್ಗೆ ಅಂತ ಪ್ರತಿಯೊಬ್ಬರಿಗೂ ಒಂದೊಂದು ಕಲೆ ಕೊಟ್ಟಿರ್ತಾನೆ. ಇವರು ಈ ತರನೇ ಆಗಿರ್ಬೇಕು, ಈ ತರದ್ದೇ ನಡಿಬೇಕು ಅಂತ ಇರುತ್ತಲ್ವಾ. ಅದೇನು ಅಂತ ನಾನು ಇನ್ನೂ ಕೂಡ ಹುಡುಕ್ತಾ ಇದ್ದೀನಿ. ಏನಿರ್ಬೋದು? ಅಪ್ಪ ವೈದ್ಯನಾಥೇಶ್ವರ, ನಿಮ್ಮ ಹೆಸರನ್ನೇ ನಾನು ಇಟ್ಕೊಂಡಿದ್ದೀನಿ. ಏನಾದ್ರೂ ಒಂದು ಸಂಕಲ್ಪ ಚಿತ್ತದಿಂದ ನನ್ನ ಕರುಣಿಸ್ಬಿಡಪ್ಪ, ಕೃಪೆ ತೋರಪ್ಪ. ಆಗ ನಾನು ಯೋಚನೆ ಮಾಡ್ತಾ ಇದ್ದಾಗೆ ನನ್ನ ಮನಸ್ಸಿನಲ್ಲಿ ಏನೇನ್ ಓಡ್ತಾ ಇದೆ. ಆ ಅವಾಗ ಚಿಕ್ಕ ಹುಡುಗನಲ್ಲಿ ನಾನೇನ್ ಮಾಡ್ತಾ ಇದ್ದೆ ಗೊತ್ತಾ? ಊಟ ಮಾಡ್ತಾ ಇದ್ದಾಗ ಯಾರ್ದೋ ಒಂದು ಕೆಟ್ಟ ದೃಷ್ಟಿ ನನ್ ತಟ್ಟೆ ಮೇಲೆ ಬಿದ್ದ್ಬಿಡ್ತು. ತಕ್ಷಣ ವಾಂತಿ ಮಾಡ್ಬಿಟ್ಟೆ. ಅವಾಗ ಏನ್ ಮಾಡಿದ್ರು ಗೊತ್ತಾ? ನಮ್ಮಮ್ಮ ಪರ್ಕೆ ಕಡ್ಡಿ ತಗೊಂಡ್ ಬಂದ್ರು. ನೀವುಳ್ಸಿ 3 ಸತಿ ದೃಷ್ಟಿ ತೆಗೆದ್ರು. ಪಟ್ ಅಂತ ಮಾಯ. ಆಮೇಲೆ ಇನ್ನೊಂದು ನೆನ್ಪಿಗ್ ಬರ್ತಾ ಇದೆ. ಆ ನಮ್ ತಾಯಿಗೆ ಕೈಯಲ್ಲಿ ಗಾಯ ಆಗ್ಬಿಟ್ಟಿತ್ತು. ಅವಾಗ ಒಬ್ರು ಮುಸ್ಲಿಮ್ಸ್ ಇದ್ರು. ಅವರ ಬಳಿ ಹೋದಾಗ ಅವ್ರು ಔಷಧಿ ಕೊಡ್ತಾ ಇದ್ರು. ಅದು ಆಕ್ಚುಲಿ ಅದು ಏನ್ ಔಷಧಿ ಅಂತ ನಾನು ತಿಳ್ಕೊಳಕ್ ಹೋಗಿಲ್ಲ. ಆ ಬಹುಶಃ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಅವರು ಔಷಧಿಗೆ ನೋಡಿ, ಈ ತರ ನವಿಲ್ಗರಿ ಇರುತ್ತಲ್ಲ, ಈ ತರ ಹೆಜ್ಜಿ ನನಗೆ, ನಮ್ಮ ತಾಯಿಗೆ ಈ ತರ ಲೇಪನ ಮಾಡ್ತಾ ಇದ್ರು. ತಕ್ಷಣ ಹೊರಟೋಗ್ತಾ ಇತ್ತು. ಆಮೇಲೆ ನನಗೆ ಗೊತ್ತಾಯ್ತು, ಓ ಈ ತರದ್ದೆಲ್ಲ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆ ವೈದ್ಯನಾಥೇಶ್ವರ ಸ್ವಾಮಿ, ವೈದ್ಯನಾಥ, ಆ ತರದ್ದೇನಾದ್ರೂ ಇದ್ರೆ ನನಗೂ ಆ ತರ ವಿದ್ಯೆನ ಕಲ್ಸ್ಕೊಡಪ್ಪ. ಯಾಕೆಂದ್ರೆ ಡಾಕ್ಟ್ರು ಬಳಿ ನಾನು ಹೋಗಿದ್ದೀನಿ. ಈಗ ನಮ್ಮ ತಾತ ತಾತ ಅಂತಂದ್ರೆ ನಮ್ಮ ತಾಯಿ ತಂದೆನ್ ತಗೊಳ್ಳೋಣ. ಅವ್ರು ಪೈಲ್ಸ್ ಬಂತು, ಪೈಲ್ಸ್ ಜಾಸ್ತಿ ಆಗಿ ತೀರ್ಕೊಂಡ್ರು. ನಮ್ ತಂದೆಯವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿ ತೀರ್ಕೊಂಡ್ರು. ನಮ್ ತಾಯಿಯವ್ರಿಗೆ ಶುಗರ್ ಹೆಚ್ಚಿಗೆ ಆಗಿ ತೀರ್ಕೊಂಡ್ಬಿಟ್ರು. ನಮ್ ತಂದೆ ತಾಯಿ ಪ್ಲೇಗ್, ಅವಾಗೆಲ್ಲ ಪ್ಲೇಗ್ ಅಂತ ಬರ್ತಾ ಇತ್ತಂತೆ ನೋಡಿ, ಈ ತರ. ಆಮೇಲೆ ನಮ್ಮ ದೊಡ್ಡಪ್ಪ ಕುಡ್ದು ತೀರೋದ್ರು. ಇವೆಲ್ಲ ನಮ್ ಕಣ್ಮುಂದೆ ಇದೆಯಲ್ವಾ. ನೋಡಿ ಸಾಕಾಗಿ ನಾನು ಒಂದ್ಸಲ ಹೋಗಿದ್ದೆ. ಕರೋನಾ ಟೈಮ್ ಬಂದಾಗ ಡಾಕ್ಟರ್ ಹತ್ರ ಹೋದೆ. ಎಷ್ಟು ಮಾತ್ರೆ ಅಂದ್ರೆ ತಿಂಗಳು, 2 ತಿಂಗಳು, 3 ತಿಂಗಳು ಮಾತ್ರೆ ನುಂಗಿ ಸುಸ್ತಾಗಿ ನನಗೆ ಇನ್ನೊಂದು ದೊಡ್ಡ ದೀರ್ಘಕಾಲೀನ ಬಂದ್ಬಿಡ್ತು.
ಆವಾಗ ಯೋಚನೆ ಮಾಡಿದೆ, ಯಾವ ಡಾಕ್ಟ್ರು ಬೇಡ, ಯಾವ ಆಸ್ಪತ್ರೆ ಬೇಡ, ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇನು ಅಂತ ನನಗೂ ಕೂಡ ಗೊತ್ತಿಲ್ಲ. ಏನು ಅಂತ ನೀವು ವೀಕ್ಷಣೆ ಮಾಡ್ತಾನೆ ಇದ್ದೀರಾ, ನಿರೀಕ್ಷಣೆ ಇದೆ, ನನಗೆ ಹೇಳಕ್ ಬರ್ತಾ ಇಲ್ಲ ಏನದು. ಸ್ವಾಮಿ ವೈದ್ಯನಾಥೇಶ್ವರ, 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 ಏನಾದ್ರೂ ನನಗೆ ಆ ತರದ್ದೊಂದು ಒಳ್ಳೆ ವಿಚಾರವನ್ನ ಸಿದ್ಧಿಸಪ್ಪ, ಕರುಣಿಸಪ್ಪ. ಓ, ಯಾರೋ ಬಂದ್ರು ಅನ್ಸುತ್ತೆ, ನಂದಮ್ಮನವರು. ಬನ್ನಿ ಬನ್ನಿ, ಏನು ಸಮಾಚಾರ ನಿಮ್ದು? ನಮಸ್ಕಾರ ಡಾಕ್ಟ್ರೇ. ನಿನ್ನೆಯಿಂದ ತುಂಬಾ ಹೊಟ್ಟೆ ನೋವು. ಹಾ. ಏನಿಲ್ಲ, ನಿನ್ನೆ ಏಕಾದಶಿ ಅಂತಂದು ಏನು ತಿಂದಿಲ್ಲ, ಏನು ತಿಂದಿಲ್ಲ ಡಾಕ್ಟ್ರೇ ನಾನು. ನೀವೇನಾದ್ರೂ ಏನೋ ಮಂತ್ರಿಸ್ಕೊಡ್ತಾರ ಅಂತ ಹೇಳಿದ್ರು. ಏನಿಲ್ಲ, ಹಾ. ಬೆಳಿಗ್ಗೆ ಸ್ವಲ್ಪ ಏಕಾದಶಿ ಅಂದು 1/4 kg ಅವಲಕ್ಕಿ ತಿಂದೆ ಅಷ್ಟೇ. ಮತ್ತೆ ಮಧ್ಯಾಹ್ನ ಹ್ಮ್. ಉಪವಾಸ ಇರಬಾರ್ದಲ್ಲ ಅಂದು ಶೇಂಗಾ ಲಾಡು ನಮ್ಮ ತಂಗಿ ಕೊಟ್ಟಿದ್ಲು, 8 ತಿಂದಿದ್ದೇನೆ ಅಷ್ಟೇ, ಏನು ತಿಂದಿಲ್ಲ ಡಾಕ್ಟ್ರೆ ನಾನು ನಿನ್ನೆ. ಮತ್ತೆ ರಾತ್ರಿ ಉಪವಾಸ ಮಲಗಬಾರ್ದಮ್ಮ ಅಂತ ಹೇಳಿದ್ರೆ ಯಾರು, ಅದಕ್ಕೆ ಒಂದು ಚೆಂಬು ಹಾಲು ಕುಡಿದು 4 ಬಾಳೆಹಣ್ಣು ತಿಂದಿದ್ದೇನೆ ಅಷ್ಟೇ. ಮಲ್ಗಾಕೆ ಬಿಡ್ತಾ ಇಲ್ಲ ಡಾಕ್ಟ್ರೇ, ಇಡೀ ರಾತ್ರಿ ಎಲ್ಲ ನನಗೆ ಕಣ್ಣು ಹಚ್ಚಿಲ್ಲ ನಾನು. ಹಿಂದು ಮುಂದು ಕೂಡೆ ಚಲೋ ಆಗ್ಬಿದೆ ಡಾಕ್ಟ್ರೇ, ಏನಾದ್ರೂ ಒಂದು ಮಂತ್ರಿಸಿ ಕೊಡ್ರಿ ಡಾಕ್ಟ್ರೇ. ಓಹೋ, ನಂದಮ್ನವ್ರೆ, 8 ಲಾಡು ಶೇಂಗಾ ಲಾಡು ಅಂದಿದ್ದೀರಾ. ಕಮ್ಮಿ ಆಗೋಯ್ತು, 100 ಲಾಡ್ ತಿನ್ನೋದಲ್ವೇ? ಬೇಗನೆ ಹೇಳ್ರಿ ಡಾಕ್ಟ್ರೇ, ಮತ್ತೆ ನಿಮ್ಮ ಆಸ್ಪತ್ರೆಯಲ್ಲಿ ಏನಾದ್ರೂ ಟಾಯ್ಲೆಟ್ ಇದೆಯಾ, ಮತ್ತೆ ಹೋಗ್ಬೇಕು ನಾನು. ಅಯ್ಯಮ್ಮ, ಬೇಗನ ನಿಮ್ನ ಕಾಯಿಸೋದಿಲ್ಲ, ತಗೊಳ್ಳಿ. ನೋಡಮ್ಮ, ಇದರಲ್ಲಿ ಮಂತ್ರಶಕ್ತಿ ಮಾಡಿರುವಂತಹ ಒಂದು ಅದ್ಭುತವಾದ ಔಷಧಿ ಇದೆ. ತಗೊಂಡು ಬೇಗನೆ ಸೇವನೆ ಮಾಡ್ಬಿಡು, ಆಯ್ತಾ? ಬೆಳಿಗ್ಗೆ ಆಯ್ತು ಕೊಡಿ ಸಂಜೆ ಡಾಕ್ಟ್ರೇ. ಹಾಕೊಂಡು ಭಕ್ತಿಯಿಂದ ಸೇವನೆ ಮಾಡ್ಬೇಕು, ತಗೊಳಮ್ಮ. ಆಯ್ತಾಯ್ತು ಕೊಡಿ ಡಾಕ್ಟ್ರೇ. ಒಂದ್ ಸ್ವಲ್ಪ ಸರಿಮ್ಮ, ಹೊತ್ತು ಏನೇನು ನಿಮ್ಮ ಆಸ್ಪತ್ರೆಯಲ್ಲಿ ಕುಂತ ಹೋಗ್ತೇನೆ ಡಾಕ್ಟ್ರೇ, ಒಂದ್ ಸ್ವಲ್ಪ ಆಸ್ಪತ್ರೆಯಲ್ಲಿ ಕುಂತ ಹೋಗ್ತೇನೆ ನಿಮ್ಮ ಆಸ್ಪತ್ರೆಯಲ್ಲಿ. ಆಯ್ತಮ್ಮ, ಕೂತ್ಕೊಂಡು ಅಲ್ಲೊಂದ್ ಕಡೆ ಧ್ಯಾನ ಮಾಡು. ಆಯ್ತಾಯ್ತು. ಮಾತಾಡ್ಬೇಡ, ಆರಾಮಾಗಿ ಧ್ಯಾನ ಮಾಡು. ನೋಡಿದ್ರಾ, ವೈದ್ಯನಾಥೇಶ್ವರ ಅದಕ್ಕೆ ಹೇಳೋದು, ಯದ್ ಭಾವಂ ತದ್ಭವತಿ. ನಾವೇನ್ ಯೋಚನೆ ಮಾಡ್ತೀವೋ ಅದ್ ಬರ್ತಾ ಇರುತ್ತಲ್ವಾ. ಭಗವಂತ ಕರುಣೆ ಕೊಟ್ರು ನನ್ಗೆ. ಹಾಗೆ ಇನ್ನು ಏನೋ ಸಾಧನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡಬಹುದು, ಏನ್ ಮಾಡ್ಬೋದು? ವೈದ್ಯನಾಥೇಶ್ವರ, ವೈದ್ಯನಾಥೇಶ್ವರ. ಹಾಗೆ ನಾನು ಚಿಕ್ಕ ಹುಡುಗನಲ್ಲಿ ಬಹಳ ತುಂಟ. ತುಂಟ ಅಂದ್ರೆ ತುಂಟ, ಸಿಕ್ಕಿದ್ದೆಲ್ಲ ತಿನ್ನೋದು, ಸಿಕ್ಕಿದ್ದೆಲ್ಲ ತಿನ್ನೋದು. ಇವಾಗ ಏನೆಲ್ಲ ಕಲ್ತಿದ್ದೀನಿ ಅಂತಂದ್ರೆ, ಓಹೋ, ಬರ್ಬೇಕು ಬರ್ಬೇಕು ಶಶಿಕಲಾ ಅವರು. ಓ, ಸಂಗೇಶ ನೀನೇನಾ? ಅಲ್ಲೇ ಓ, ಇರು, ಅಲ್ಲೇ ಇರು, ನೀನ್ ಹೋಗು. ಏ ಸಂಗೇಶನ. ಅಯ್ಯೋ ಯೋಗೇಶ, ನಂಗೆ ಸಂಗೇಶ, ಎಷ್ಟೋ ದಿನ ಆಯ್ತು ನೀನ್ ನೋಡಿ. ಅಯ್ಯೋ, ಡಾಕ್ಟರ್ ಆಗಿ ಬಿಟ್ಟಿದ್ಯಾ ಅಂತಲೋ, ಏನೋ ಬೋರ್ಡು ಗಿರ್ಡು ಹಾಕೊಂಡಿದೀಯಾ? ನಾವು ಉಬ್ಸ ತರ ಆಗೋಗ್ಬಿಟ್ಟಿದೆ ಕಣಪ್ಪ. ಅಯ್ಯೋ, ಬಾಳ ಕಷ್ಟ ಪಡ್ತಾ ಇದೀನಿ, ಏನಾರ ಮಾಡಿ ಏನೋ ಅಂತ ಬಂದಿದೀನಿ ಕಣೋ. ಯಾರೋ ವೈದ್ರು ಅಂತ ಬಂದೆ, ನೀನೇನೋ ಪುಣ್ಯಾತ್ಮ ಏನೇನೋ ಆಗ್ಯೋಗ್ಬಿಟ್ಟಿದ್ಯಲ್ಲೋ. ನಮ್ಮೂರಾಗಿದ್ದಾಗ ಹಂಗಿದ್ದೆ, ಏನಾಗಿದ್ಯಪ್ಪ. ಅಲ್ಲೆಲ್ಲೆ, ಬಾಳ ಅಲ್ಲೆಲ್ಲೆ ಕಳ್ಳ ಯೋಗೇಶ, ಏನು ಪಟ ಪಟ ಅಳ್ಳುಳ್ದಂಗ್ ಮಾತಾಡ್ತಿದ್ದೆ, ಇನ್ನು ಬಿಟ್ಟೇ ಇಲ್ವಾ ನಿನ್ ಚಾಲುನ? ಲೇ ಯೋಗೇಶ, ಚೆನ್ನಾಗಿದ್ದೀನೋ? ಅದೆಂಗಪ್ಪ ಬಿಡ ಅದೆಂಗಪ್ಪ ಬಿಡಕ್ಕಾಗತ್ತೆ? ಅದು ಗುಣ ಸುಟ್ರು ಹೋಯ್ತದ. ನಾನ್ ಹಂಗೆ ಇದೀನಪ್ಪ, ಆದ್ರೆ ಈ ಉಬ್ಸ ನನ್ನ ಬಿಡಂಗಿಲ್ವೇ. ಅಲ್ಲ ಕಳ್ಳ, ಟೋಪಿ ಗಿಪಿ ಹಾಕಿದ್ಯಾ, ತಲೆಕೂದ್ಲು ಬಾಣ್ಲಿ ಎತ್ಕೊಂಡಿದ್ಯೇನು? ಇಲ್ಲಪ್ಪ, ಕೂದಲೈತೆ. ವಾ, ಸರಿ ಸರಿ, ವಾ, ನೀನ್ ಸ್ಟೈಲ್ ಅಲ್ವಾ ಅದು, ಹೇಳ. ಹ್ಮ್. ಏನೋ ಈ ಕಡೆ ನಿನ್ ದಾರಿ, ಎಷ್ಟ್ ದಿವಸ ಅದೇ ಆಯ್ತು ನೀನ್ ನೋಡಿ? ಕಣಪ್ಪ, ಸ್ವಲ್ಪ ಉಬ್ಸ ಅಂತ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ವೈದ್ಯರ ಹತ್ರ ಹೋದೆ. ಯಾರೋ ಓ, ಹೇಳಿದ್ರು ಇಲ್ಲೊಬ್ಬ ಡಾಕ್ಟರ್ ಅದಾರೆ ಹೋಗಿ ಅಂತ, ಅದಕ್ಕೆ ಇಲ್ಲಿ ಬಂದ್ ಬಿದ್ದೀನಪ್ಪ. ಬಂದ್ ನೋಡಿದ್ರೆ ನೀನ ಇಲ್ಲಿ. ಬಾಳ ಆಶ್ಚರ್ಯ ಆಗೋಗ್ಬಿಡ್ತು. ನೀನಾದ್ಮೇಲೆ ನಂಗೆ ಒಳ್ಳೆ ಔಷಧಿ ಕೊಡ್ತೀಯ ಅಂತ ನಿಂತ್ ಬಿಟ್ಟಿನಪ್ಪ. ಬಾರ ಬಾರ ಕೂತ್ಕೋ. ತುಂಬಾ ದಿನ ಆದ್ಮೇಲೆ ನಮ್ಮ ಮನೆ ಕಡೆ ಬಂದಿದ್ಯಾ, ಕೂತ್ಕೋ ಕೂತ್ಕೋ ಆರಾಮಾಗಿ.
ನಾನು ಬತ್ತು ನಿಂತ್ಬಿಟ್ಟೆ ಮಾತಾಡ್ಸ್ಬಿಟ್ಟೆ. ನೀನ್ ಯೋಚನೆ ಮಾಡ್ಬೇಡ. ಅಯ್ಯೋ ಉಪ್ಸ, ಈ ವೀಸಿಂಗು, ದಮ್ಮು, ಕೆಮ್ಮು, ಅಯ್ಯೋ ಬೇಡಪ್ಪ, ತುಂಬಾ ಬಾಧಿ ಪಡ್ಬೇಕು. ಆಸ್ಪತ್ರೆಗೆ ಹೋಗಿ ಅವನ್ ನರಳಾಟ ನೋಡೋದ್ ಬೇಡಪ್ಪ. ನಾನು ಅದಕ್ಕೆ ಒಳ್ಳೆ ಒಳ್ಳೆ ಪ್ಲಾನ್ ಮಾಡ್ತಾ ಇದ್ದೀನಿ. ಯಾರು ಕೂಡ ಯೋಚನೆ ಮಾಡಬಾರ್ದು, ಆಗ ಪ್ಲಾನ್ ಮಾಡ್ತಾ ಇದ್ದೀನಿ. ಕೂತ್ಕೋ, ಆರಾಮಾಗಿ ಕೂತ್ಕೋ, ಮಾತಾಡ್ಬೇಡ. ಸೈಲೆಂಟ್ ಆಗಿ ಕಾಮಾಗಿ ಕೂತ್ಕೋ. ಏನಪ್ಪಾ ಊರ್ ಕಡೆ ಮಳೆ ಬೆಳೆ ಎಲ್ಲ ಹೇಗೈತಪ್ಪ? ಎಲ್ಲ ಸಂಡಾಗತ್ತಪ್ಪ. ಮಳೆ ಜಾಸ್ತಿ ಆಗದೆ ಬೆಳೆ ಎಲ್ಲ ಹೋಗಕ್ ಕೂತವೆ. ಹಂಗಾಗಿ ಕೂತತಪ್ಪ. ಕೈಗ್ ಬರಂಗಿಲ್ಲ ಬೆಳೆ. ನಾವ್ ಬೆಳೆ ಬಂದ್ರು ಕೈಗ್ ತಗೊಳಂಗಿಲ್ಲ, ಹಂಗಾಗೋದೆ. ಸ್ವಲ್ಪ ಹಂಗೆ ಮುಖ ನೇರ ಮಾಡಪ್ಪ, ಹಣೆಗೆ ಕುಂಕುಮ ಇಡ್ತೀನಿ ನೋಡಪ್ಪ. ಏನ್ ಕುಂಕುಮ ಏನಿದು? ಯಾವಾಗ ಕಲ್ತ್ಕೊಂಡಪ್ಪ ಇದೆಲ್ಲ? ಅದೆಲ್ಲ ಇರ್ಲಿ, ನಿನಗೆ ನಿಧಾನಕ್ಕೆ ತಿಳಿಸ್ತೀನಿ. ಹಾ, ನಾಗರತ್ನಮ್ಮ ಮೇಡಮ್, ಇದೆಲ್ಲ ನನಗೂ ಕೂಡ ಅಷ್ಟೇ, ಯಾರಿಗೂ ಗೊತ್ತಿಲ್ಲ. ಆದ್ರೂ ಕೆಲಸ ಮಾಡ್ತೈತಲ್ವಾ. ಹಂಗೆ ಕೂತ್ಕೋ, ಕಣ್ಮುಚ್ಚು, ದೀರ್ಘವಾದ ಉಸಿರಾಟ ಮಾಡು. ಆಹಾ, ಹಿಂಗ ಯೋಗೇಶ ಎಲ್ಲ ತುಂಟ ಯೋಗೇಶ. ಅವಾಗ ಹೆಂಗಿದ್ನೋ ಈಗೂ ಹಂಗೆ ಅವನೇ ಯೋಗೇಶ. ಆ ಕಣ್ಬಿಡೀಗ. ಬಿಟ್ನಪ್ಪ. ಏನ್ ಕೊಟ್ಟಿಯ? ಆಗಳು ಒಂದ್ ಸ್ವಲ್ಪ ಏನ್ ಕೊಟ್ಟಿಯ ಆಗಳು. ಈಗ? ಹಾಗೆ ಇರು. ಓಂ ಚಣಿ 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 ಟುಸ್ 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 ಟುಸ್. ಆ ಸರಿ ಸರಿ, ಬಾಯಿ ಮುಚ್ಕೊಳಪ್ಪ, ಸೊಳ್ಳೆ ಓದಾಕ್ಬಿಟ್ಟಿತ್ತು ಮೇಲೆ. ಅದೇ ಬಾಯಿ ಹಿಡ್ಕೊಂಡಾತು ಅಂತ ಯೋಚನೆ ಮಾಡ್ತಾ ಇದ್ದೆ ಕಣಪ್ಪ. ಹಾ ನೋಡು ಯೋಗೇಶ, ಹಾ, ನಾನು ಇದ್ರೊಳಗಡೆ ಒಂದು ಪವರ್ಫುಲ್ ಆದ ಔಷಧಿ ಕೊಟ್ಟಿದ್ದೀನಿ. ಹಾ. ತಗೊಂಡೋಗ್ಬಿಟ್ಟು ನೀನು ಹ್ಮ್. 3 ತಿಂಗಳು ಉಪಯೋಗಿಸ್ಬೇಕು ಬಿಡ್ದಿರ, ಬೆಳಿಗ್ಗೆ 3 ತಿಂಗಳು? ಸಾಯಂಕಾಲ. 3 ತಿಂಗಳು? ಅಯ್ಯೋಯ್ಯಪ್ಪ. ಇಲ್ಲ ಅಂದ್ರೆ ಆಸ್ಪತ್ರೆಯಲ್ಲಿ ಹೋಗಿ ಅಡ್ಮಿಟ್ ಆಗ್ತೀಯೇನು? ಬೇಡಪ್ಪ, ಬೇಡ ಬೇಡ, ಹಾಸ್ಪಿಟ್ಲ್ ಸಾವಾಸನೆ ಬೇಡ. ಮತ್ತೆ ಸುಮ್ನಿರಪ್ಪ. ಹಾ. ನೋಡಪ್ಪ, ಇದನ್ನ ತಗೊಂಡೋಗು, 3 ತಿಂಗಳು ಉಪಯೋಗಿಸು. ನಾನು ಹ್ಮ್. ಮಧ್ಯದಲ್ಲಿ ಕರೆ ಮಾಡ್ತಾ ಇರ್ತೀನಿ. ಹಾಗೆ ಹ್ಮ್. ಈ ಕಾಯಿ ಹ್ಮ್. ತಗೊಳು, ಹಾ, ಕಾಯಿ ತಗೊಳಪ್ಪ. ಹಾ, ಕುಡು ಕುಡು ಕುಡು. ಹಾ, ಇದನ್ನು ಇಟ್ಕೊಂಡು ನೀನ್ ಮಲಗ್ತಿ ಎಲ್ಲ ದಿಮ್ಮನ್ ಕೆಳಗಡೆ ಇಟ್ಕೊಂಡು ಆರಾಮ್ಸೆ ನಿದ್ದೆ ಹೋಗು. ಹಾ. ಎಲ್ಲ ವಾಸಿ ಆಗ್ಬಿಡುತ್ತೆ. ನೀನ್ ಮೊದಲ ತರ ಆರಾಮಾಗಿರ್ತೀಯ, ಸರಿನಾ? ದಮ್ಮೆಲ್ಲ ಹೋಯ್ತದ? ನೋಡು, ನಾನು ಅದೇ ಹೇಳೋದು, ನಂಬಿಕೆ ನಂಬಿಕೆ ಬಹಳ ಮುಖ್ಯ. ನೀನೆಲ್ಲಾದ್ರೂ ರೋಟು, ನೀನೆಲ್ಲಾರು ನಂಬಿಕೆ ಕಳ್ಕೊಂಡ್ರೆ ಏನು ಹೋಗಲ್ಲ, ಗೊತ್ತಾಯ್ತಾ? ಮತ್ತಪ್ಪ ಪೂರ್ತಿ ನಂಬಿಟ್ಟಿದ್ದೀನಿ. ಸರಿನಪ್ಪ, ಆಯ್ತು. ಹಬ್ಬ, ಅಂತೂ ಇಂತೂ ಆ ವೈದ್ಯನಾಥೇಶ್ವರ ಸ್ವಾಮಿ ನನ್ ಮನ್ಸಲ್ಲಿ ಇದ್ದಿದ್ದೆಲ್ಲ ಆಸೆ ನೆರವೇರಿಸ್ತಾ ಇದ್ದಾನೆ. ಆದ್ರೆ ರಿಸಲ್ಟ್ ಇರೋದು ಈಗ ಅವರೆಲ್ಲ ಏನ್ ಹೇಳ್ತಾರೆ ಅಂತ ಒಂದ್ ಕಡೆ ಭಯ ಇದೆ. ಆದ್ರೂ ಪರವಾಗಿಲ್ಲ, ಭಗವಂತನ ಮೇಲೆ ನಾನು ನಂಬಿಕೆ ಇಡ್ತೀನಿ. ಓಹೋ, ಇನ್ನೊಬ್ರು ಬರ್ತಾ ಇದ್ದಾರೆ, ಅವ್ರಿಗೋಸ್ಕರ ನಾನೇನಾದ್ರೂ ತಯಾರು ಮಾಡ್ಬೇಕು. ಆ ಮಂಜಮ್ಮ ಅವರು, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಾ? ಯಾಕೆ ಹಂಗ್ ಮಂಡಿ ಮಾಡ್ತೀರಾ? ನೋವು. ಅಯ್ಯೋ, ಮಂಡಿಗಳು ವಿಪರೀತ ನೋವು ಡಾಕ್ಟ್ರೆ. ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ. ಮಂಡಿ ವಿಪರೀತ ನೋವಾಗ್ತಿದೆ ಡಾಕ್ಟ್ರೆ. ಮಂಜಮ್ಮ, ನಿಮ್ ಮಗ ಕ್ಯೂಚ್ಕೊಂಡಿರೋದ್ ನೋಡಿ, ನೀವು ನಡೀತಾ ಇರೋ ರೀತಿ ನೋಡೇ ನಾನ್ ತಿಳ್ಕೊಂಬಿಟ್ಟೆ ನಿಮ್ಗೇನೋ ಈ ತರದ್ದು ಮಂಡಿ ನೋವು ಇರ್ಬೋದು ಅಂತ. ಕೂತ್ಕೊಳ್ಳಮ್ಮ, ಹೋಗ್ಲಿ, ನಿಧಾನ ಕೂತ್ಕೋ. 10 ನಿಮಿಷ ನಿಂತ್ಕೊಳಕ್ಕಾಗಲ್ಲ ಡಾಕ್ಟ್ರೆ. ಹೌದು, ಈ ಮಂಡಿ ನೋವು ಅಂತ ಹೇಳ್ತಾ ಇದ್ದೀಯಲ್ಲ, ಚೆನ್ನಾಗಿ ಏನು ಜಿಂಕೆ ಮರಿ ತರ ಆಡ್ತಾ ಇದ್ದೆ? ಅದೇನ್ ಇದ್ದಕ್ಕಿದ್ದಾಗೆ ಮಂಡಿ ನೋವು? ಏನ್ ಮಾಡ್ಕೊಂಡೆ? ಏನಿಲ್ಲ ಡಾಕ್ಟ್ರೆ, ನಿನ್ನೆ ನಮ್ಮದು ವೆಡ್ಡಿಂಗ್ ಆನಿವರ್ಸರಿ ಇತ್ತಾ. ನಾನು ನಮ್ಮ ಯಜಮಾನ್ರು ಡ್ಯಾನ್ಸ್ ಮಾಡ್ತಾ ಇದ್ವಾ, ಅವ್ರಿಗೆ ಡ್ಯಾನ್ಸ್ ಕಲಿಸ್ಕೊಡ್ತಿದ್ನ. ಅವಾಗ ಹಂಗೆ ಕುಕ್ಕುರ್ ಬಿದ್ದೆ. ಕುಕ್ರು ಬಿದ್ಬಿಟ್ಟ? ಓ ಡಾಕ್ಟ್ರೆ, ಅವಾಗ್ಲಿಂದ ಮಂಡಿ ವಿಪರೀತ ನೋವಾಗ್ತಿದೆ. ಮೊದಲೇ ಬೇರೆ ಆಳ್ ಹಿಂಗಿದ್ಯಾ, ನಿನ್ನ ಡ್ಯಾಮೇಜ್ ಆಗಿರೋದಂತೂ ನಿಜನೇ. ಸರಿ ಮಂಜಮ್ಮ, ನಾನೊಂದು ಏನೋ ನಿನ್ಗೆ ಔಷಧಿ ಕೊಡ್ತೀನಿ, ಪವರ್ ಆಗಿರೋದು. ಯಾರು ಯೋಗೇಶ ಹೇಳದ್ನ ನಿನ್ಗೆ?
ಹ್ಞೂ ಡಾಕ್ಟ್ರೆ, ಅಲ್ಲಿ ಹೋಗ್ರಿ ಸರಿ ಮಾಡ್ತಾರೆ. ಅವ್ರು ಏನೋ ಒಂದು ಔಷಧಿ ಕೊಡ್ತಾರೆ, ಮಂತ್ರ ಹಾಕ್ತಾರೆ, ಅದರಿಂದ ನಿಮ್ಗೆ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯೋಗೇಶ ನಮ್ಮನೆ ಪಕ್ಕದ ಮನೇನು ಅವ್ನು ಹೇಳಿದ್ದಕ್ಕೆ ನಾನು ನಿಮ್ಮನ್ನ ನೋಡೋಣ ಅಂತ ಬಂದೆ. ರುಕ್ಮಿಣಿ ಅವ್ರೆ, ನೋಡಿದ್ರಲ್ಲ ನನ್ ಪವಾಡ. ಒಬ್ರಿಂದೊಬ್ರು ಎಲ್ಲ ಹರಡ್ತಾ ಇದ್ದಾರೆ. ಆಹಾ, ಈ ವೈದ್ಯನಿಗೆ ಈಗೊಂದು ಬೆಲೆ ಬಂತು, ಕಲೆ ಬಂತು. ಆ ಆಹಾ ಮಂಜಮ್ಮ, ಹೇಳಿ ಮಂಡಿನ ಒಂದೇ ಡಾಕ್ಟ್ರೆ. ಅಲ್ವಾ? ಒಂದ್ ಸೆಕೆಂಡ್, ಮಂಡಿನ ಒಂದೇ ಅಲ್ವಾ? ಬಂದೆ. ಪದ್ಮ ಮೇಡಮ್, ಇದು ಆಯಿಲ್. ಯಾವ ಆಯಿಲ್ ಗೊತ್ತಾ? ಆಕ್ಯುಪ್ರೆಷರ್ ಕಾರ್ಯಾಗಾರದಲ್ಲಿ ಮಾವತಾರ್ ಫೌಂಡೇಶನ್ಗೆ ಹೋಗಿದ್ದೆ. ಅಲ್ಲಿ ಸತ್ಯಮೂರ್ತಿ ಸರ್ ಇದನ್ನ ಕೊಟ್ರು. ಇವಾಗ ಉಪಯೋಗಕ್ಕೆ ಬಂತು. ಅವ್ರಿಗೆ ಹೇಳಲ್ಲ ಇದನ್ನ. ಮಂಜಮ್ಮ, ಏನು ಕೇಳಿಸ್ಲಿಲ್ಲ ತಾನೆ? ಏನು ಹೇಳಿಲ್ಲ ಡಾಕ್ಟ್ರೆ, ನೀವು ನಾನು ಕಾಯ್ತಾ ಇದ್ದೀನಿ. ಹಾ, ಸದ್ಯ ಕಿವಿ ಕೆಪ್ಪಾಗಿತ್ತು, ನನ್ ಮಾನ ಉಳಿತು. ನೋಡಮ್ಮ, ಇದು ಟಿಂಗ್ ಟಿಂಗ್ ಆಯಿಲ್ ಅಂತ. ಏನು? ಟಿಂಗ್ ಟಿಂಗ್ ಆಯಿಲ್. ಆ ಎಲ್ಲೋ ಕೇಳಿಲ್ಲ ಅಲ್ವಾ? ಇಲ್ಲ, ಇದೇ ಮೊದಲನೇ ಸರ್ತಿ ಕೇಳ್ತಾ ಇರೋದು ಆ ಹೆಸರನ್ನ. ನೋಡಮ್ಮ, 50 ತರದ ಏನೇಳು ವಸ್ತುಗಳನ್ನ ಹಾಕಿ ಎಣ್ಣೆ ತಯಾರಿಸಿರೋದು. ನೀನ್ ಇದನ್ನ ಒಂದೇ ಇಟ್ಕೆ ಹಚ್ಚಿಬಿಟ್ರೆ ಮಂಡಿ ನೋವು ಮಂಗಮಯ. ಟಿಂಗ್ ಟಿಂಗ್ ಹಂಗೆ ನನ್ಗೂ ಮಾಯ ಆಗುತ್ತಾ ಡಾಕ್ಟ್ರೆ? ನೋಡಮ್ಮ, ಈಗ ನೀನು ಮಾತಾಡೋದು ಕಮ್ಮಿ ಮಾಡು. ನೀನ್ ಹಂಗೆ ಕಣ್ಮುಚ್ಚು, ನಿಧಾನ ಉಸಿರಾಡು. ಎಲ್ಲವ, ಎಲ್ಲಿ ಜಾಗ ತೋರ್ಸವ ಮಂಡಿನ. ಹ್ಞೂ ಡಾಕ್ಟ್ರೆ, ಮಂಡಿ. ನಾಚಿಕೆ ಬೇಡ ಕಣವ. ದೇವ್ರ ಮೇಲೆ ನಂಬಿಕೆ ಇಟ್ಟು ನೋಡಮ್ಮ, ಹೋಗ್ತಾ ಇದೆ ಅಂತ ಮನಸ್ಸಿನಲ್ಲೇ ಹೇಳ್ಬೇಕು. ಸರಿನಾ? ಸರಿ ಹಚ್ಚಿದೀನಿ. ಡಾಕ್ಟ್ರೆ. ಆಮೇಲೆ ಇನ್ನೊಂದು ದೊಡ್ಡ ಕೆಲಸ ಅದು, ಇನ್ನೊಂದು ಆಯ್ತಾ? ಹಾಗೇ ಇರಮ್ಮ. ಈ ಎಣ್ಣೆ ಒಳಗಡೆ ಇದನ್ನ ಅದ್ದಿ ಇಲ್ಲಿ ಮಾಗೆ ಡ್ರೈ ಡ್ರೈ. ಹೋಯ್ತು 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 ಹೋಯ್ತು, ಎಲ್ಲ ಹೊಡೋಯ್ತು. ಆ ಈಗ ಕಣ್ತಿ ತೆಗಿಯಮ್ಮ. ಹೆಂಗನ್ಸ್ತಮ್ಮ ಮೈಂಡ್ಗೆ? ಪರವಾಗಿಲ್ಲ ಡಾಕ್ಟ್ರೆ, ಒಂಚೂರು ನೋವು ಕಮ್ಮಿ ಆಗ್ತಾ ಇದೆ. ಹೇಳಿದ್ರಲ್ಲ ಟಿಂಗ್ ಟಿಂಗ್ ಆಯಿಲ್ ಮಹಿಮೆ. ಸರಿಮ್ಮ ಆಯ್ತಮ್ಮ. ಏನಮ್ಮ ಅದು ಅಲ್ಲೇ ಡ್ಯಾನ್ಸ್ ಮಾಡಂಗಿದ್ದಿ? ಏನ್ ಡ್ಯಾನ್ಸ್ ಅಮ್ಮ ಮಾಡ್ತಾನೆ ಇದ್ಯಮ್ಮ? ಮಂಡಿ ನೋವು ಅಂತ್ಯಾ? ಅದೇ ಗುರುಗಳೇ, ನಾನು ನಮ್ಮ ಯಜಮಾನ್ರ ಜೊತೆ ಸೇರಿ ನಮ್ಮ ಯಜಮಾನ್ರನ್ ಕರ್ಕೊಂಡ್ ಡ್ಯಾನ್ಸ್ ಮಾಡ್ತಿದ್ದೆ. ಮಾತೊಂದ ಹೇಳುವೆ, ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ, ಮೆಲ್ಲಗೆ ಮೆಲ್ಲಗೆ ಬಾ, ಹತ್ತಿರ ಹತ್ತಿರ ಬಾ, ಮೆಲ್ಲಗೆ ಮೆಲ್ಲಗೆ ಬಾ. ಓಹೋ ನಟನ ಶಿಖೋಮಣಿ. ಓಹೋ, ಬಹುಶಃ ರಂಗಭೂಮಿಲಿ ಪಳಗಿರ್ತಾರೆ ಅಂತ ಕಾಣಿಸುತ್ತೆ. ಮಾತೊಂದ ಹೇಳುವೆ, ಹತ್ತಿರ ಹತ್ತಿರ ಬಾ. ಅಯ್ಯೋ ಬೇಡ, ಮೇಲೆ ವೈದ್ಯರು ಅನ್ಕೊಂಡ ಮೇಲೆ ನನ್ಗೆ ಬೆಲೆ ಕೊಡಲ್ಲ ಯಾರೋ ಮೇಲೆ. ಸರಿನಮ್ಮ, ಒಳ್ಳೆ ಕಲಾವಿದೆ ಅನ್ಸುತ್ತೆ, ಮುಂದುವರ್ಸು. ಆದ್ರೆ ಈ ಸಮಯದಲ್ಲಿ ಡ್ಯಾನ್ಸ್ ಗೀನ್ಸ್ ಆಡಕ್ ಹೋಗ್ಬೇಡ ಕಣವ. ಟಕ್ ಅಂತ ಇಲ್ಲ ಮುಗ್ದೋಗುತ್ತೆ. ಗುರುಜಿ, ನೀವ್ ಹೇಳ್ದಂಗೆ ಎಣ್ಣೆ ಹಚ್ಕೊಂಡು ಇನ್ನೊಂದು ವಾರ ಬಿಟ್ಟು ಹೆಂಗಿದೆ ಅಂತ ಬಂದ್ ಹೇಳ್ತೀನಿ ಗುರುಜಿ. ಓಹೋ, ತಥಾಸ್ತು ತಥಾಸ್ತು. ಗುರೂಜಿ ಬೇರೆ ಎಂತ ಇದ್ದಾರೆ ರುಕ್ಮಿಣಮ್ಮ. ನಮಸ್ಕಾರ ಕಣಮ್ಮ. ನಮಸ್ಕಾರ ಗುರುಜಿ. ಸರಿನಮ್ಮ, ಕೊನೆಯಲ್ಲಿ ಬಂದು ಯಾವಾಗ್ಲಾದ್ರೂ ಅನ್ಸಿಕೆ ಹೇಳ್ಬೇಕು, ಸರಿನಾ? ಸರಿನಮ್ಮ. ಓ ಬ್ರಹ್ಮಚಾರಿ, ನನ್ನ ಮೇಲೆ ಕೋಪವೇಕೆ ಸುಗುಣ ಸುಂದರಿ. ವೈದ್ಯನಾಥೇಶ್ವರ ವೈದ್ಯನಾಥೇಶ್ವರ ವೈದ್ಯನಾಥೇಶ್ವರ, ಎಲ್ಲನೂ ನಾನು ಅನ್ಕೊಂಡಂಗೆ ಕಾಣಿಸ್ತಾ ಇದ್ದೀರಾ ಭಗವಂತ. ನಾನು ಯಾರಿಗೆಲ್ಲ ಔಷಧಿ ಕೊಟ್ಟಿದ್ದೀನಿ ಅದೆಲ್ರಿಗೂ ಗುಣ ಆಗಿ ಅವ್ರು ಖುಷಿ ಪಡುವಂತೆ ಮಾಡಪ್ಪ ಭಗವಂತ. ವೈದ್ಯನಾಥ ವೈದ್ಯನಾಥ. ನಾಗಲಕ್ಷ್ಮಿ ಅವರೇ, ನೋಡಿದ್ರಲ್ಲ ಮಹಿಮೆ ಎಷ್ಟ್ ಚೆನ್ನಾಗಿದೆ. ಓಹೋಹೋ, ಇನ್ನೊಬ್ರು ಬರ್ತಾ ಇರಂಗಿದ್ದಾರೆ. ಬರ್ಬೇಕು.
ಓ ಸ್ವಾಮಿ ಅವರು, ಓಹೋ ಹೋ ಹೋ, ಎಷ್ಟು ಉದ್ದ ಬರ್ತಾ ಇದ್ದಾರೆ ನೋಡಪ್ಪ ಅವರು, ಅಜಾನ್ ಬಾಬುರು. ಬರಪ್ಪ, ಹೇಳಪ್ಪ ಸಮಾಚಾರ. ಚೆನ್ನಾಗಿದ್ದೀರಪ್ಪ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಮೇಡಮ್ಮ ಯಾಕಯ್ಯೋ? ಅಲ್ಲ ಮತ್ತೆ ಸಂಗೇಶ, ಅಲ್ಲ 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 ಅಲ್ಲ, ವೈದ್ಯೇಶ ನಾನು. ಅದೇಂಗಪ್ಪ ಮೇಡಮ್ ಆಗ್ಬಿಡ್ತೀನಿ? ಅಭ್ಯಾಸ ಆಗ್ಬಿಟ್ಟಿದೆ ಮೇಡಮ್. ಸಾರಿ ಸಾರಿ. ನಮಸ್ತೆ ವೈದ್ಯರೇ. ನಾನು ಡ್ರಿಂಕ್ಸ್ಗೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ಎಷ್ಟು ಕಷ್ಟಪಟ್ಟರು ಬಿಡಲಿಕ್ಕೆ ಆಗ್ತಿಲ್ಲ. ನನಗೂ ಹೆಂಡತಿ ಮಕ್ಕಳು ಅನ್ನೋ ಆಸೆ ಇದೆ, ಆದ್ರೂ ಕೂಡ ಅಭ್ಯಾಸ ಬಿಡಲಿಕ್ಕೆ ಆಗ್ತಿಲ್ಲ. ಇದೇ ನನಗೆ ಹೆಂಡತಿ ಆಗ್ಬಿಟ್ಟಿದೆ. ಹೌದಾ? ಎಷ್ಟು ಗಂಟೆಗಪ್ಪ? ನೀವ್ ಯಾವ ಬಾಟ್ಲು ನೋಡಿದ್ರುನು, ಹೆಂಡ್ತಿ ನೋಡಿದ್ರುನು ಎಲ್ಲ ಅದೇ ಕಾಣಿಸುತ್ತಾ? ಬೆಳಿಗ್ಗೆ 7 ಗಂಟೆಗೆ ಎದ್ರೆ ಸಾರಾಯಿ ಒಳಗಡೆ ಒಂದು ಹುಡುಗಿ ಕಾಣ್ತಾ ಇರ್ತಾಳೆ. ಸಾರಾಯಿ ಸೀಸೆಯಲಿ ನನ್ನ ದೇವಿ ಕಾಣುವಳು, ತುಮ ಬಾಣವೇ ಅವಳಾಗುತ್ತಾ ನನ್ನ ದೇಹ ಸೇರಿದಳು. ನೀನು ಹೀಗೆ ಕುಡಿತಿದ್ದರೆ ನಿನ್ನನ್ನೇ ಇರುವುದು ಎಂಡ. ಏನಪ್ಪ? 10 ನಂಬರ್ ಒಳಗಡೆ ಒಂದ್ ಸಂಖ್ಯೆ ಹೇಳಪ್ಪ, 3 ಸತಿ ಹೇಳಪ್ಪ. 7 ವೈದ್ಯರೇ, 7. 7. ಆ ಇನ್ನೊಂದ್ ನಂಬರ್ ಹೇಳಪ್ಪ. 2. ಆ ಇನ್ನೊಂದೇ ಒಂದ್ ನಂಬರ್ ಹೇಳು. 1 ವೈದ್ಯರೇ. ಸೂಪರ್ ಸೂಪರ್ ಸೂಪರ್. ಸ್ವಾಮಿ ಅವರೇ, ಹೇಳಿ ವೈದ್ಯರೇ. 1 ವಾರ ಅಲ್ಲ, 3 ದಿವಸ ಅಲ್ಲ, 2 ದಿವಸದಲ್ಲೇ ನೀವು ಕುಡಿಯೋದ್ ಬಿಟ್ಬಿಡ್ತೀರಾ. ನನ್ನ ಕವಡೆ ಶಾಸ್ತ್ರ ಹೇಳ್ತಿದೆ ಇಲ್ಲಿ. ಥ್ಯಾಂಕ್ ಯು ವೈದ್ಯರೇ. ಬಿಡಿಸ್ಬಿಡಿ ನಮ್ಗೆ ಇದನ್ನ. ಆಯ್ತಪ್ಪ, ಹಂಗೆ ಕೂತ್ಕೋ, ನಿಧಾನಕ್ಕೆ ಕಣ್ಮುಚ್ಚು, ಉಸಿರು ಕಡೆ ಗಮನ ಕೊಡು. ಓಂ ವೈದ್ಯರಾಜೇಶ್ವರನಾಯ, ಓಂ ಶಿವ. ಆ ಈ ವಿಭೂತಿನ ಹಚ್ಚಿದೀನಿ. ನೀನು ಆ ಅಸಹ್ಯದ ಜಾಗಕ್ಕೆ ಹೋಗಲ್ಲ. ಹೋಗಿದ ತಕ್ಷಣ ಅಲ್ಲೇ ಬಿದ್ದೋಗ್ಬಿಡ್ತೀಯ. ಆ ಜಾಗಕ್ಕೂ ಹೋಗಲ್ಲ, ನೀನ್ ಆ ಕಡೆ ನೋಡೋದು ಇಲ್ಲ. ಯಾಕೆಂದ್ರೆ ಈ ವಿಭೂತಿ ಮಹಿಮೆ ಹಂಗಿದೆ ನಿನ್ನ ಹಣೆ ಮೇಲೆ, ಗೊತ್ತಾಯ್ತಾ? ಸರಿನಪ್ಪ? ವೈದ್ಯರೇ, ಆಯ್ತು ವೈದ್ಯರೇ. ನೋಡಪ್ಪ, ಇದರಲ್ಲಿ ಅದ್ಭುತವಾದ ಔಷಧಿ ಇದೆ. ತಗೊಂಡೋಗ್ಬಿಟ್ಟು ಬೆಳಿಗ್ಗೆ ಸಂಜೆ 1 ದಿವ್ಸನೂ ಬಿಡಬಾರ್ದು. ಆಯ್ತೇನಪ್ಪ? 1 ವಾರ ತಗೋ, ಆಮೇಲೆ ಕೊನೆಗೆ ಬಂದು ನನ್ಗೆ ಹೇಳು ಏನ್ ರಿಸಲ್ಟ್ ಅಂತ. ಸರಿನಾ? ವೈದ್ಯರೇ, ಆಯ್ತು. ಸರಿನಪ್ಪ, ಒಳ್ಳೇದಾಗ್ಲಿ. ಚಿಂಗ್ 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 ಆಪ್ ಆ. ಅಲ್ಲೆಲ್ಲೇ ಶಿವಗಂಗಾ ಮೇಡಮ್, ನನ್ ಕಾವಡೆ ಶಾಸ್ತ್ರನೂ ವರ್ಕ್ ಮಾಡ್ಬಿಡ್ತಲ್ಲ. ಒಂದೊಂದೇ ಯೋಚನೆ ಮಾಡಿ ನನ್ನ ಯೋಚನೆಗೆ ಬರ್ತಾ ಇದೆ. ವೈದ್ಯನಾಥೇಶ್ವರ ಸ್ವಾಮಿ ನನ್ನ ತಲೆಗೆಲ್ಲ ಕೊಡ್ತಾ ಇದ್ದಾನೆ. ಕವಡೆ ಶಾಸ್ತ್ರ ತುಂಬಾ ಚೆನ್ನಾಗಿ ಹೇಳ್ಬಿಡ್ತು, ವರ್ಕ್ ಮಾಡ್ಬಿಡ್ತು. ಆ ನನ್ನ ತಲೆಯಲ್ಲಿ ಏನೋ ಓಡ್ತಾ ಇದೆ. ನಾನು ಕಾಲ್ ಮಾಡೋದ್ ಮಾಡ್ಬಿಟ್ಟೆ ನನ್ನ ಯೋಗೇಶನ್ಗೆ. ಹಲೋ ಯೋಗೇಶ, ಯೋಗೇಶ ಕೇಳಿಸ್ತಾ ಇಲ್ಲ. ನಿಮಿಷ. ಹೇಗಿದ್ಯಪ್ಪ? ಹಲೋ ಕಮ್ಮಿ ಆಯ್ತಾ? ಸಂಗೀತ, ನೀನ್ ಹಾ. ಹೆಂಗದಿಯಪ್ಪ? ನೀನ್ ಕೊಟ್ಟ ಔಷಧಿಲಿ ಒಂದ್ 10% ಪರವಾಗಿಲ್ಲಪ್ಪ, ಆದ್ರೂ ವೀಸಿಂಗ್ ತಪ್ಪಂಗಿಲ್ಲಲ್ಲಪ್ಪ. ಓಹೋ, ಚೆನ್ನಾಗಿದ್ದೆ ತಾನೆ? ಖುಷಿ ಆಯ್ತು. ಆಹಾರ ಪದ್ಧತಿಲಿ ಸ್ವಲ್ಪ ಜೋಕೆ, ಹಾ, ಎಣ್ಣೆ ಪದಾರ್ಥ, ಈ ಕೋಲ್ಡ್ ಐಟಮ್ ಬೇಡ. ಸರಿನಾ? ಅವನ್ನೆಲ್ಲ ತಿನ್ನು ಕೇಳ್ತೀಯೇನೋ ಅಂದ್ಕಂಡೆ ನಾನು. ಅವನೇ ತಿನ್ನು ಅಂತ ಹೇಳ್ತೀಯೇನೋ ಅಂದ್ಕಂಡೆ ನಾನು. ಚಳಿ ಬೇರೆ ನೋಡು, ಬಜ್ಜಿ ಬೋಂಡ ಎಲ್ಲ ತಿನ್ಬೇಕು ಅನ್ಸ್ತದೆ. ನೋಡಪ್ಪ ಯೋಗೇಶ, ಈ ಮನುಷ್ಯನ್ಗೆ ಬಾಯಿಗೆ ಕಟ್ಟಾಕಕ್ಕಾಗಲ್ಲ. ಅದು ಕಡಿವಾಣನೇ ಇಲ್ಲ, ಏನೇನೋ ಕೇಳುತ್ತೆ, ತಿನ್ನುತ್ತೆ. ಆದಷ್ಟು ನೀನು ಕಡಿವಾಣ ಹಾಕಿದ್ರೆ ನೀನು ಹೆಲ್ತ್ ಆಗಿರ್ತಿ. ಇಲ್ಲಾಂದ್ರೆ ಅಂತ ಕೆಮ್ಕೊಂಡು ಓಡಾಡ್ತಿರ್ತಿ ಮನೆ ತುಂಬಾ, ಎಲ್ರಿಗೂ ಬೇಜಾರ್ ಮಾಡ್ಕೊಂಡು. ಸರಿನಾ? ಹ್ಞೂ ಕಣಪ್ಪ, ಹಂಗೆ ಮಾಡ್ತೀನಿ. ಇನ್ನು ಆಯ್ತಾಯ್ತು. ಔಷಧಿ ಅದೇ, ಹಾ. ಅದನ್ನ ಉಪಯೋಗಿಸ್ತೀನಿ ಬಿಡು.
ಸರಿ 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 ಆಯ್ತು. ಮತ್ತೆ ಬಂದ್ಬಿಟ್ಟು ನೀನ್ ಏನೇನ್ ಆಯ್ತು ಕಮ್ಮಿ ಆಯ್ತು ಬಂದ್ ನನ್ಗೆ ಹೇಳ್ಬೇಕು. ಸರಿನಪ್ಪ, ಆಯ್ತು. ಡಾಕ್ಟ್ರೇ ಒಂದ್ ವಾರ ಆಯ್ತು ನೋಡ್ರಿ, ನೀವು ಕೊಟ್ಟಿದ್ದ ಆಯಿಲ್ ತುಂಬಾ ಚೆನ್ನಾಗ್ ಕೆಲ್ಸ ಮಾಡೈತೆ. ನನಗ್ ಮಂಡಿ ನೋವೆಲ್ಲ 50% ಕಮ್ಮಿ ಆಗಿದೆ. ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಡಾಕ್ಟ್ರೇ. ಓಹೋ, ಎಲ್ಲಿಂದ ಬಂತು ವಾಯ್ಸು? ಓ, ನನ್ನ ಮನ್ಸಿಂದನೇ ಕೇಳಿಸ್ತಾ ಇದೆ. ಹಾ ಹಾ ಹಾ, ನನ್ನ ಮೈಂಡ್ ಇನ್ನೂ ಜಾಗೃತ ಆಗೋಯ್ತು. ಅಂತರ್ಧ್ವನಿ ಎಲ್ಲ ಕೇಳಕ್ ಶುರುವಾಗಿದೆ. ಓಹೋ, ಬಹಳ ಬಹಳ ಅದ್ಭುತ ಅನುಭವ ಆಗ್ತಾ ಇದೆ, ಅದ್ಭುತ ಅನುಭವ. ಇಷ್ಟೆಲ್ಲ ಆದ್ಮೇಲೆ ನಿಜವಾಗ್ಲೂ ನನ್ ಖುಷಿ ಎಷ್ಟಾಗ್ತಾ ಇದೆ ಅಂದ್ರೆ ಡಾಕ್ಟ್ರೇ, ಭಗವಂತ. ನೀವು ಕೊಟ್ಟಿದ್ದ ಪುಡಿ ತಗೊಂಡೆ, ನಾನು ಮನೆ ಮುಟ್ಟೋದ್ರೊಳಗೆ ನಂದು ಎಲ್ಲ ಬಂದಾಯ್ತು ಡಾಕ್ಟ್ರೇ, ತುಂಬಾ ಖುಷಿ ಆಯ್ತು. ಇದು ಕೂಡ ಅಂತರ್ಧ್ವನಿನೇ ಹೇಳ್ತಾ ಇದೆ. ಆಹಾ, ನಾನು ಯೋಚನೆ ಏನೇನ್ ಮಾಡ್ತಾ ಇದ್ದೀನೋ ಎಲ್ಲ ನನ್ ಬಾಯಿ ಮುಖಾಂತರ, ಸ್ಪರ್ಶದ ಮುಖಾಂತರ ಎಲ್ಲ ಗೋಚರ ಆಗ್ತಾ ಇದೆ. ಆ ವೈದ್ಯನಾಥ ನನಗೆ ವೈದ್ಯನಾಥನೇ ಆಗ್ತಾ ಇದೆ. ಇನ್ನೇನು ತುಂಬಾ ಖುಷಿ ಆಗ್ತಾ ಇದೆ. ಹಾ ಹಾ. ಈಗ ಇಷ್ಟೆಲ್ಲ ಆದ್ಮೇಲೆ ನಾನು ಒಂದ್ ಕೆಲ್ಸ ಮಾಡ್ಲೇಬೇಕು. ನಮಸ್ತೆ ಏನ್ ವೈದ್ಯ. ಹೆಸರಿಡೋದು ಇದಕ್ಕೆ? ನಮಸ್ತೆ ಏನ್ ವೈದ್ಯರೇ. ನೀವು ಓ ಕೊಟ್ಟಿದ್ದು ಹಾ. ಭಸ್ಮದಿಂದ ನಾನು ಎಣ್ಣೆ ಬಿಟ್ಬಿಟ್ಟೆ. ಹಾಗೆ ನಮ್ಮ ತಾಯಿ ಒಂದು ಯಂತ್ರ ಕೂಡ ಕೊಟ್ಟಿದ್ರು. ಅದು ಸಹ ಕೆಲಸ ಮಾಡ್ತು ಅಂತ ಅನ್ಕೊಂತೀನಿ. ಮತ್ತೆ ಅದಕ್ಕೆ ಮುಂಚೆ 3 ವರ್ಷ ಶಬರಿಮಲೆಗೂ ಹೋಗಿದ್ದೆ. ನೋಡಿ, ನೀವು ಕೊಟ್ಟಿದ್ದು ಔಷಧಿ ತುಂಬಾ ನನಗೆ ಇದಾಯ್ತು ವೈದ್ಯರೇ. ಅವಾಗಿಂದ ನನಗೆ ಮನ್ಸೇ ಬರ್ತಾ ಇಲ್ಲ ಕುಡಿಯೋದಿಕ್ಕೆ. ಅಬ್ಬಬ್ಬಬ್ಬಬ್ಬ, ನನ್ನ ಅಂತರ್ಧ್ವನಿ ಹೆಚ್ಚು ಉತ್ಸಾಹ ಆಗಿ ಪವರ್ಫುಲ್ ಆಗ್ತಾ ಇದೆ. ವೈದ್ಯನಾಥೇಶ್ವರ ನಮೋ ನಮಃ. ಈಗ ನನ್ಗೆ ಹೆಸರು ಗೊತ್ತಾಗ್ತಾ ಇದೆ. ಕ್ವಾಂಟಮ್ ಕ್ವಾಂಟಮ್ ವೈದ್ಯ, ಕ್ವಾಂಟಮ್ ವೈದ್ಯ. ಇವತ್ತಿಂದ ನನ್ನ ಜೀವನಾಧಾರಕ್ಕೆ ಮತ್ತೆ ಎಲ್ರನ್ನೂ ಕಾಪಾಡೋದಕ್ಕೆ ಈ ಒಂದು ಪದ್ಧತಿನ ಅಳವಡಿಸ್ಕೊಳ್ತೀನಿ. ಕ್ವಾಂಟಮ್ ವೈದ್ಯ, ಕ್ವಾಂಟಮ್ ವೈದ್ಯ. ಓಹೋ, ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದೀರಾ. ನಂದಮ್ಮನವ್ರೆ, ಯೋಗೇಶ, ಸ್ವಾಮಿಯವರೇ, ಮಂಜಮ್ಮ, ಏನೆಲ್ಲ ಬಂದ್ಬಿಟ್ಟಿದ್ದೀರಾ ಒಟ್ಟೊಟ್ಟಿಗೆ. ಗುಣ ಆಯ್ತಾ ಎಲ್ರಿಗೂನು? ಡಾಕ್ಟ್ರೇ, ನೀವು ಕೊಟ್ಟಿದ್ದ ಔಷಧಿ ಚೆನ್ನಾಗ್ ವರ್ಕ್ ಆಯ್ತು. ಅದಕ್ಕೆ ನಿಮ್ಗೊಂದ್ಸತಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಮತ್ತೆ ತಗೊಂಡೋಗೋಣ ಆಯಿಲ್ ಅಂತ ಹೇಳ್ಬಿಟ್ಟು ಬಂದ್ವಿ. ನಾನೇನ್ ಬೋಲ್ಡ್ ಹಾಕಿದೀನಿ ನೋಡ್ರಿ, ಎಲ್ಲ ಏನ್ ಹಾಕಿದೀನಿ ಓದ್ ನೋಡ್ರಿ. ಕ್ವಾಂಟಮ್ ವೈದ್ಯ. ಒಬ್ಬೊಬ್ಬರಾಗ ಹೇಳಿ. ಕ್ವಾಂಟಮ್ ವೈದ್ಯರೇ ಆಗ್ಬಿಟ್ರೆ. ನನ್ನ ಕಾಯಿಲೆನೂ ಹುಷಾರ್ ಮಾಡ್ಬಿಟ್ರಿ. ನಿಮ್ಗೊಂದ್ ಧನ್ಯವಾದ. ನಮಸ್ತೆ ಓಹೋ, ವೈದ್ಯರೇ. ಕೂಡ ಎಣ್ಣೆ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಗೋಲ್ಡ್ ಕೂಡ ಹಾಕ್ಬಿಟ್ಟಿದ್ರ ಕ್ವಾಂಟಮ್ ವೈದ್ಯ ಅಂತ. ನಿಮಗೆ ಧನ್ಯವಾದಗಳು ವೈದ್ಯರೇ, ಧನ್ಯವಾದಗಳು. ನಮಸ್ತೆ ಹಾ. ಡಾಕ್ಟ್ರೇ. ನನಗೆ ಮಂಡಿ ನೋವು 100% ವಾಸಿ ಆಯ್ತು. ನಮ್ ನೆಂಟ್ರನ್ನೆಲ್ಲ ಕರ್ಕೊಂಬರ್ತೀನಿ ಡಾಕ್ಟ್ರೆ. ಓಕೆ ಓಕೆ, ತುಂಬಾ ಖುಷಿ ಆಯ್ತು. ನಮಸ್ತೆ ಆಯ್ತಾಯ್ತು. ಡಾಕ್ಟ್ರೇ, ನಿಮ್ದು ನೋಡಿ ತುಂಬಾ ಖುಷಿ ಆಯ್ತು. ನಾನು ಎಲ್ಲರನ್ನು ನಿಮ್ ಕಡೆಗೆನೆ ಕರ್ಕೊಂಡ್ ಬರ್ತೀನಿ ಡಾಕ್ಟ್ರೇ. ಕ್ವಾಂಟಮ್ ಇದ್ರೆ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ಇವತ್ತಿಗೆ ನನ್ ಜೀವನ ಸಾರ್ಥಕ ಆಯ್ತು. ನನ್ಗೇನೋ ಒಂದು ಇದೆ ಚಿತ್ತ ಅಂತಿತ್ತು, ಆ ಭಗವಂತ ಈ ಮೂಲಕ ನೆರವೇರಿಸಿದಾನೆ. ಎಲ್ರಿಗೂ ಧನ್ಯವಾದಗಳು. ನೋಡ್ರಿ, ಹಾ ವೀಕ್ಷಕರೇ, ಎಲ್ರಿಗೂ ಇದೊಂದು ಕಿವಿ ಮಾತು. ಕ್ವಾಂಟಮ್ ವೈದ್ಯ, ಪ್ಲಾಸಿಗೋ ಎಫೆಕ್ಟ್ ಅಂತ ಹೇಳಲಾಗುತ್ತೆ. ಈಗ ನಮ್ಗೆ ಹುಷಾರಿರೋದಿಲ್ಲ, ಒಂದ್ ಜ್ವರ ಬಂದಿರುತ್ತೆ, ತುಂಬಾ ಅಂದ್ರೆ ತುಂಬಾ ಜ್ವರ. ನಾವು ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಸಾಕು, ಅರ್ಧ ವಾಸಿಯಾಗಿರುತ್ತೆ. ಇನ್ನೇನು ಮಾರ್ಗ ಮಧ್ಯೆ ಹೋಗ್ತಾ ಇದ್ದಂಗೆ ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ, ವೈದ್ಯರು ನೋಡ್ತಾರೆ ಅಂತ ನನ್ ಮೈಂಡ್ ಬಂದ್ರೆ ಸಾಕು, ಅಲ್ಲೇ ವಾಸಿ ಆಗ್ಬಿಡುತ್ತೆ. ಆಮೇಲೆ ನಮ್ಗೆ ಯೋಚನೆ ಬಿಡುತ್ತೆ ತಟ್ಟಂತ, ಅರೆ ಮನೇಲಿದ್ದಾಗ ಜ್ವರ ಸುಟ್ಟೋಗ್ತಾ ಇತ್ತು, ಅದ್ ಹೇಗೆ ಜ್ವರನೇ ಇಲ್ವಲ್ಲ ಅಂತ ಅಲ್ಲಿ ಹೀಗೆ ನೋಡ್ಕೊಳ್ತಾ ಇರ್ತೀವಿ, ಜ್ವರನೇ ಇರಲ್ಲ. ಅವಾಗ ಮನ್ಸು ಒಂದ್ ಹೇಳ್ತಾ ಇರುತ್ತೆ, ವಾಪಸ್ ಮನೆಗೆ ಹೊರಟೋಗ್ಬಿಡೋಣ, ಡಾಕ್ಟರ್ ಹತ್ರ ಹೋದ್ರೆ ಇಂಜೆಕ್ಷನ್ ಕೊಡ್ತಾರೆ, ದುಡ್ಡು ಇಸ್ಕೊತಾರೆ ಅಂತ ಅಲ್ವಾ. ಈ ತರ ಎಲ್ಲ ಅನುಭವ ಆಗಿರುತ್ತೆ. ಅದೇನ್ ಗೊತ್ತಾ, ಪ್ಲಾಸಿಬೋ ಎಫೆಕ್ಟ್. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈಗ ಎಷ್ಟೇ ಕಾಯಿಲೆ, ಯಾವುದೇ ಆಗ್ಲಿ ಕಾಲಿನ ಕಾಯಿಲೆ ಇರುತ್ತೆ, ಅದು ವಾಸಿ ಆಗೋದಕ್ಕೆ ಈಗ ಡಾಕ್ಟ್ರು ಔಷಧಿ ಕೊಡ್ತಾರೆ, ಅದನ್ನೇ ತಗೋಬೇಕು ಅಂತ ಏನಿಲ್ಲ. ಅಕಸ್ಮಾತ್ ಅದನ್ನ ತಗೊಂಡ್ರು ಕೂಡ ಇನ್ನೂ ಹೆಚ್ಚಿಗೆ ಉಲ್ಬಣ ಆಗುತ್ತೆ ಆ ಕಾಯಿಲೆ. ಆದ್ರೆ ನಾನು ಈ ರೀತಿ ಪದ್ಧತಿ ಮಾಡೋದ್ನೆಲ್ಲ ಯಾವ ರೀತಿ, ಟಿಂಗ್ ಟಿಂಗ್ ಆಯಿಲ್, ವಿಭೂತಿ,
ಮತ್ತೆ ಪುಡಿ, ಪವರ್ ಪುಡಿ, ಕವಡೆ ಶಾಸ್ತ್ರ ಇಷ್ಟು ಮಾಡ್ಕೊಂಡು ಕೊಟ್ಟು ಬಿಟ್ರೆ ದುಡ್ಡುನು ಉಳಿಯುತ್ತೆ. ಆಮೇಲೆ ಯಾವುದೇ ಆರ್ಗನ್ಸ್ಗಳು ಡಮಾರ್ ಆಗಲ್ಲ ಮೆಡಿಸಿನ್ ತಗೊಂಡು, ಆಯ್ತಾ? ಅದಕ್ಕೆ ಈ ಒಂದು ಪದ್ಧತಿನ ಇನ್ಮೇಲೆ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ. ಹೆಚ್ಚಿಗೆ ಎಲ್ರಿಗೂ ಇದನ್ನ ತಿಳಿಸಿ, ವಿಡಿಯೋ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ.